ಅಣ್ಣ ತುಂಬಾ ಸಲ ಮೆಸೇಜ್ ಮಾಡ್ತಾನೆ ಅವ್ರೆ, ಅಣ್ಣ ವ್ಯಾಕ್ಸಿನ್ ಬಗ್ಗೆ ಹೇಳು ಯಾವ್ದೇ ಹಾಕನೆ ಯಾವ್ದೇ ಒಂಚೂರು ಫೋಟೋ ತೋರಿಸ್ಬಿಡೋಣ ಅಂತ. ನಾನು ಆ ಅಣ್ಣಂಗೆ ಹೇಳ್ತಾನೆ ಇವ್ನಿ, ಅಣ್ಣ ವಿಡಿಯೋ ಮಾಡಾಕಿವ್ ನೋಡೋಣ ವ್ಯಾಕ್ಸಿನೇಷನ್ ಇದು ಅಂತಂದ್ರೆ ಈಗ ಕೆಲವ್ರು ಹೆಂಗಪ್ಪ ಅಂತಂದ್ರೆ ವಿತೌಟ್ ವ್ಯಾಕ್ಸಿನ್ ಹಾಕ್ತೀನಿ ಅಂತಂದ್ರೆ, ಈಗ ವಿತೌಟ್ ವ್ಯಾಕ್ಸಿನ್ ಅಂತಂದ್ರೆ ಇವಾಗ ಹೆಂಗಪ್ಪ ಅಂತಂದ್ರೆ ಮರಿಗಳಾಗಿರ್ತವೆ ವ್ಯಾಕ್ಸಿನೇಷನ್ಸ್ ಹಾಕಕ್ಕೆ ವಿತೌಟ್ ವ್ಯಾಕ್ಸಿನ್ ಅಂತಂದ್ರೆ ಏನು ಆಗ್ತಂದೆ ಮರಿಗಳು ಸಾಕ್ತೀನಿ ಅಂತ. ಅಂದ್ರೆ ತುಂಬಾ ಜನಕ್ಕೆ ಏನಪ್ಪ ನಾನು ಹೇಳ್ತಾ ಇರೋದು ಅಂತಂದ್ರೆ 50 ಮರಿ 100 ಮರಿ ಒಳಗಡೆ ಇತ್ತು ಅಂತಂದ್ರೆ ನೀವೇನು ಆಗ್ತಾ ಇದ್ರು ಚೆನ್ನಾಗೇ ಇರುತ್ತೆ. ಈಗ ವ್ಯಾಕ್ಸಿನೇಷನ್ಸ್ ಬಂದು ನಮಗೆ ಪೋಲಿಯೋ ಇದ್ದಂಗೆ, ಅಂತಂದ್ರೆ ಚಿಕ್ಕೂರಲ್ಲಿ ನಮ್ಗೆ ಏನು ರೋಗ ಮತ್ತೆ ಈ ಥರದ್ದು ಏನು ಬರಬಾರ್ದು ಅಂತ ಹಾಕೋದು ಮಾತ್ರ ಆ ಥರ ವ್ಯಾಕ್ಸಿನೇಷನ್ಸ್ ಅಂತ 3 ವ್ಯಾಕ್ಸಿನೇಷನ್ಸ್ ಕೊಡ್ತಾರೆ. ಅಂತಂದ್ರೆ 3 ವ್ಯಾಕ್ಸಿನೇಷನ್ಸ್ ಆದಮೇಲೆ ಇನ್ನಿರೋದೇ 6 ತಿಂಗಳು ವ್ಯಾಕ್ಸಿನೇಷನ್ಸ್ ಕೋಳಿಗೆ. ಅದನ್ನು ಬಿಟ್ರೆ ಇನ್ನು ಇದು ಏನಪ್ಪ ಅದು ಇನ್ನೊಂದು ಜಂಟ ಅಂತ ಒಂದು ಔಷಧಿನ ಏನಂದು ಗನ್ನಲ್ಲಿ ಹೊಡಿತೀನಿ ಅಂತಂದ್ರೆ ಹೊಡಿಬೋದು, ಇಲ್ಲ ಅಂತಂದರೆ ನಿಮ್ಮ ಪಾಡು ನೀವು ಇರ್ಬೋದು. ಇವೆಲ್ಲ ಎಕ್ಸ್ಟ್ರಾ ಐಟಮ್ಸ್ ಇರ್ತವೆ. ಯಾವ ನಾಟಿ ಕೋಳಿಗೆ ವ್ಯಾಕ್ಸಿನೇಷನ್ಸು ಇವೆಲ್ಲ ಯಾವಾಗ ಬಂದಿದ್ದು ಅಂತಂದರೆ ಇವಾಗ ಬಂದಿದ್ದು. ಅಂತಂದರೆ ಹಿಂದಿನ ಕಾಲದಿಂದ ಸಾಕಬೇಕಾದ್ರೆ ಯಾವುದು ಇರಲಿಲ್ಲ. ಇವಾಗೆಲ್ಲ ಏನಪ್ಪ ಅಂತಂದರೆ ಕೋಳಿಗಳು ನೋಡಿಕೊಂಡು ಇವೆಲ್ಲ ಬಂದವಂಥವು ವ್ಯಾಕ್ಸಿನೇಷನ್ಸು. ಈ ವ್ಯಾಕ್ಸಿನೇಷನ್ಸ್ ಬಂದಿದ್ದು ಏನಪ್ಪ ಅಂತಂದರೆ ಈಗ ಮೈಸೂರು ನಾಟಿ, ಸೋನಾಲಿ ಈ ಥರ ತಳಿಗಳಲ್ಲಿ ಫಾರಮ್ಗಳಲ್ಲಿ ಮಾಡ್ತಿದ್ರು. ಆವಾಗ ಯಾರೋ ಒಬ್ಬ ಹೇಳ್ದ ಈ ಥರ ಫಾರಮ್ ಕೋಳಿ ಇದು ನಾಟಿ ಕೋಳಿ ಅಂತ. ಅದಾದಮೇಲೆ ನಾಟಿ ಕೋಳಿಗೆ ಬಂದಿದ್ದು ವಿನಃ ಅದೆಲ್ಲ ಫಸ್ಟೇ ಬರ್ತಿರ್ಲಿಲ್ಲ. ಯಾವುದೇ ಕಾರಣಕ್ಕೂ ನಾಟಿ ಕೋಳಿಗೆ ನಾನಂತ ಔಷಧಿ ಹಾಕಿದ್ದು ಹಳ್ಳಿಗಳ ಕಡೆ ನೋಡು ಇರಲಿಲ್ಲ, ಮತ್ತು ವ್ಯಾಕ್ಸಿನೇಷನ್ಸ್ ಹಾಕೋದೆಲ್ಲ ನೋಡಿರಲಿಲ್ಲ. ಇವಾಗ ಬಂದಿದ್ದು. ಅದರಲ್ಲಿ ಏನಪ್ಪ ಅಂತಂದರೆ ಇವಾಗ ಆಗ್ತಾ ಇರೋ ತಪ್ಪು ಸರಿನೋ ಅದ್ರ ಬಗ್ಗೆ ಬೇಕಾಗಿಲ್ಲ, ಬಟ್ ಅದರಿಂದ ಉಪಯೋಗ ಇದೆಯಾ ಅಷ್ಟು ಮಾತ್ರ ಯೋಚನೆ ಮಾಡೋಣ. ಅದು ಬಿಟ್ಟು ಯಾವುದು ಯೋಚನೆಗಳು ಮತ್ತು ಅದ್ರ ಬಗ್ಗೆ ಇನ್ನೊಂದಷ್ಟು ಕಂಪಾರಿಸನ್ನು ಅವೆಲ್ಲ ಬೇಡ. ಬಟ್ ಅದರಲ್ಲಿ ಏನಪ್ಪ ಅಂತಂದರೆ ಫಸ್ಟ್ನೇದು ಬಂದು B1 ಅಂತಂದರೆ B1 ಏನಪ್ಪ ಅಂತಂದರೆ 7 ದಿನಕ್ಕೆ ಹಾಕುವಂಥದ್ದು. 7 ದಿನಕ್ಕೆ ಹಾಕ್ಬಿಟ್ಟು ಮರಿದು ಏನೇ ರೋಗಗಳು ಏನೇ ನಿಯಂತ್ರಣ ಇದ್ರೂ ನಿಯಂತ್ರಣ ಮಾಡೋಕ್ಕೆ ಅಂದ್ಬಿಟ್ಟು ಹಾಕುವಂಥದ್ದೇ B1. 7 ದಿನಕ್ಕೆ ವ್ಯಾಕ್ಸಿನೇಷನ್ಸು ಸೈಡಲ್ಲಿ ಫೋಟೋ ಹಾಕ್ತೀನಿ ನೋಡ್ಕೊಳ್ಳಿ. B1 ಇದು. ಎರಡನೇದೇನಪ್ಪ ಅಂತಂದರೆ ಐ ಬಿ ಡಿ ವ್ಯಾಕ್ಸಿನೇಷನ್ಸ್ ಬಂದು ನಿಮಗೆ 14 ದಿನಕ್ಕೆ ಮಾಡುವಂಥದ್ದು. ಇದು ಏನಪ್ಪ ಅಂತಂದರೆ 1ನೇದು 3ನೇದು ಅಂತಂದರೆ 1ನೇ ವ್ಯಾಕ್ಸಿನು 3ನೇ ವ್ಯಾಕ್ಸಿನ್ ಅಂತ ಕರಿತೀವಿ. 1ನೇ ವ್ಯಾಕ್ಸಿನ್ 3ನೇ ವ್ಯಾಕ್ಸಿನ್ ಮಧ್ಯೆ ಇರೋದೇ 2ನೇ ವ್ಯಾಕ್ಸಿನ್. 2ನೇ ವ್ಯಾಕ್ಸಿನ್ ಬಂದು ನಿಮಗೆ ಕಾಸ್ಟ್ಲಿ, ಅಂತಂದರೆ ಇದ್ರ ರೈಟ್ ಕಾಸ್ಟ್ಲಿ ಆದರೂ ವರ್ಕಿಂಗ್ ತುಂಬ ಚೆನ್ನಾಗಿರುತ್ತೆ ಐ-ಬಿ-ಡಿ ವ್ಯಾಕ್ಸಿನು. 3ನೇದು ಬಂದು ಲಸೋಟ. ಈ 3 ವ್ಯಾಕ್ಸಿನೇಷನ್ಸ್ನ ನೀವು ಮಾಡ್ಕೊಬಿಡ್ತು ಅಂತಂದರೆ ನಿಮ್ಗೆ ಒಂದು ಸ್ವಲ್ಪ ರೋಗ ಲಕ್ಷಣಗಳು 1-2 ತಿಂಗಳು ಕಂಟ್ರೋಲ್ ಆಗಿರುತ್ತೆ. 2ನೇ ತಿಂಗಳು ಆದಮೇಲೂ ಕೂಡ ರೋಗ ಬಂದೇ ಬರುತ್ತೆ. ಅಂತಂದರೆ ನಿಮ್ಗೆ ವ್ಯಾಕ್ಸಿನೇಷನ್ಸ್ ಹಾಕಿರೋ ಮರಿಗಳಿಗೆ ಯಾರಿಗೂ ರೋಗ ಬಂದಿಲ್ಲ ಕೇಳಿ ಬೇಕಾರೆ ಎಲ್ಲ ಫಾರಮಲ್ಲೂ ವ್ಯಾಕ್ಸಿನೇಷನ್ಸ್ ಹಾಕಿದ ಮರಿಗಳಿಗೆ ರೋಗ ಬಂದಿಲ್ವಾ ಬರುತ್ತಾ ಇಷ್ಟೇ ಕೇಳ್ಕೊಳ್ಳಿ, ಇನ್ನೇನು ಇಲ್ಲ. ಈಗ ನೀವೇ ಕಮೆಂಟ್ ಮಾಡಿಬಿಡ್ರಪ್ಪ, ಬೇಡ ತಿಳ್ಕೊಳ್ಳೋದೇ ಬೇಡ ಕೇಳೋದೇ ಬೇಡ, ನೀವೇ ಕಮೆಂಟ್ ಮಾಡಿಬಿಡಿ ನೋಡೋಣ.